ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯು ಲಾಜಿಕ್. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ 3ನೇ ಚಾಪ್ಟರ್ ಆಗಿರುವಂತಹ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ, ಈ ಪಾಠನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನಂದರೆ 100ನೆಯ ಒಂದು. ಇದನ್ನು ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಅದರ ಕಂಟಿನ್ಯೂ ಪಾರ್ಟ್ ಆಗಿರುತ್ತೆ. ನೀವೇನಾದರೂ ಲಾಸ್ಟ್ ವಿಡಿಯೋನ ಅಂದರೆ ಲಾಸ್ಟ್ ಟಾಪಿಕ್ಗಳನ್ನು ನೀವಿನ್ನೂ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಪ್ಲೀಸ್ ಹೋಗಿ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಏನಂದರೆ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಪ್ರತಿ ಗುಂಪಿನಲ್ಲಿ ಅತಿ ಹೆಚ್ಚಿನ ಉದ್ದ ಮತ್ತು ಅತಿ ಕಡಿಮೆ ಉದ್ದಗಳನ್ನು ಗುರುತಿಸಿ ಪ್ರತಿ ಉದ್ದವನ್ನು ಅಳತೆ ಪಟ್ಟೆ ಮೇಲೆ ಗುರುತಿಸಿ ಅಂತ ಕೇಳಿದ್ದಾರೆ. ಓಕೆ, ಇಲ್ಲೆಲ್ಲ ಸ್ಕೇಲ್ ಕೊಟ್ಟಿದ್ದಾರೆ. ಇದ್ರ ಮೇಲೆಲ್ಲ ಏನು ಮಾಡಿದರೆ ಇಲ್ಲ ಒಂದಿಷ್ಟು ಅಳತೆನ ಕೊಟ್ಟಿದ್ದಾರೆ. ಅದನ್ನು ಸ್ಕೇಲ್ ಮೇಲೆ ಗುರುತಿಸ್ಬೇಕು. ಅದರಲ್ಲಿ ಯಾವುದು ಹೆಚ್ಚಿನ ಉದ್ದ ಇದೆ, ಯಾವುದು ಅತಿ ಕಡಿಮೆ ಉದ್ದ ಇದೆ ಅಂತ ನೋಡಿ ಮಾರ್ಕ್ ಮಾಡಬೇಕು. ಓಕೆ, ಇಲ್ಲಿ ಮೊದಲನೇದೇನಿದೆ ಅಂದ್ರೆ 10ನೇಯ 3. ಇಲ್ಲಿ ಕೊಟ್ಟಿರುವಂಥ ಸ್ಕೇಲ್ ಏನೈತೆ ಅಂದರೆ ಇಲ್ಲಿ 0ದಿಂದ 1, ಅದ್ರ ಮಧ್ಯದಲ್ಲಿ ಇದು ಡಾರ್ಕ್ ಲೈನ್ಸ್ ಇದಾವಲ್ಲ, ಇವೆಲ್ಲ ಏನಂದರೆ 10ನೇಯ 1 ತೋರಿಸುವಂತಹ ಲೈನ್ಸ್. ಹಾಗೆ ಮಧ್ಯದಲ್ಲಿ ಸಣ್ಣ ಸಣ್ಣ ಲೈನ್ಸ್ ಇದಾವಲ್ಲ, ಇದು 100ನೇಯ 1 ಇದನ್ನು ತೋರಿಸುವಂತಹ ಲೈನ್ಸ್ಗಳಿದ್ದಾವೆ. ಸೊ ಈಗ ನಾವು 10ನೇಯ 3 ತೋರಿಸ್ಬೇಕು ಅಂದರೆ ಎಲ್ಲಿದೆ ನೋಡ್ರಿ, ಇದು 10ನೇಯ 1, 10ನೇಯ 2, 10ನೇಯ 3. ಸೊ ಇದು ಇಲ್ಲೇನು ಒಂದು ನಿಮಿಷ, ಇಲ್ಲಿರೋ ಡಾರ್ಕ್ ಲೈನ್ 3ನೇ ಲೈನ್ ಇದೇನೈತಲ್ಲ ಇದು 10ನೇಯ 3. ಓಕೆನಾ. ಸೊ ಈಗ 100ನೇಯ 3 ಅಂತ ಕೇಳಿದ್ರೆ, ಸೊ ಇನ್ನು 100ನೇಯ 3 ಅಂದರೆ 100ರ ಭಾಗಗಳನ್ನ ಚೆಕ್ ಮಾಡಬೇಕು. ಇಲ್ಲಿ ಯಾವುದು ಅಂದರೆ ಇಲ್ಲಿ ಫಸ್ಟ್ ಇಲ್ಲಿ ಬರ್ತದಲ್ಲ ನಡುವ ಸ್ಮಾಲ್ ಲೈನ್ಸ್ಗಳೇನಿದಾವಲ್ಲ, ಸೊ ಅದರಲ್ಲಿ 100ನೇಯ 3 ಯಾವುದು. ಸೊ ಇಲ್ಲಿ 3ನೇ ಲೈನ್ ಬರ್ತದಲ್ಲ, ಇದು 100ನೇಯ 3 ಆಗಿರುತ್ತೆ. ಓಕೆ, ಸೊ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನಿಮಗೆ ಆ 100ನೇಯ 3ಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ರಿ. ಹಾಗೆ 100ನೇಯ 33. ಸೊ ಅದನ್ನು ಯಾವ ರೀತಿ ಮಾಡಬೇಕು ಅಂದ್ರೆ 100 ಎಷ್ಟಿದೆ ನೋಡ್ರಿ, ಇಲ್ಲಿ ಬರೋದು ಇಲ್ಲಿಂದ ಇಲ್ಲಿಗೆ 10, 20, ಇದು 30/100 ಇದು. ಸೊ ಅದಾದಮೇಲೆ ಇಲ್ಲಿ ಏನು 3ನೇ ಲೈನ್ ಇರುತ್ತಲ್ಲ, 30 ಆದಮೇಲೆ 1, 2, 3 ಇಲ್ಲಿ 3ನೇ ಲೈನ್ ಏನೈತಲ್ಲ, ಸೊ ಇದೇನಾಗಿರುತ್ತೆ ನಮ್ಮದು 100 100ನೇಯ 33 ಆಗಿರುತ್ತೆ. ಸೊ ಅದನ್ನು ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದು 33/100. ಸೊ ಇದರಲ್ಲಿ ಅತಿ ಹೆಚ್ಚಿನ ಉದ್ದ ಯಾವುದು ಹೊಂದೈತಿ, ಸೊ ಈ ಕಡೆ ಲಾಸ್ಟಿಗೆ ನಮ್ಮ ಬಲಗಡೆ ಸೈಡ್ ಬಂದಿರುತ್ತಲ್ಲ ಅದು ಅತಿ ಹೆಚ್ಚಿನ ಉದ್ದವನ್ನು ಹೊಂದಿರೋ. ಸೊ ಅತಿ ಹೆಚ್ಚಿನ ಉದ್ದ ಯಾವುದು, 100ನೇಯ 33. ಅತಿ ಕಡಿಮೆ ಉದ್ದ ಯಾವುದು, 100ನೇಯ 3. ಓಕೆನಾ. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಸ್ಕೇಲ್. ಇಲ್ಲಿ 3 ಮತ್ತು 10ನೇಯ 1, 10ನೇಯ 30, 1 ಮತ್ತು 10ನೇಯ 3. ಸೊ ಈಗ 3 ಕಂಪ್ಲೀಟ್ ಇಲ್ಲಿ ಏನಾಗಿದೆ ಅಂದರೆ 0, 1, 2, 3, 4, 5 ಇದರ ಮಧ್ಯದಲ್ಲಿ ಬರೋದೆಲ್ಲ ಯಾವುದು, 10ನೇಯ ಲೈನ್ಸ್, 10ನೇಯ 1 ಇರುವಂಥ ಭಾಗಗಳು. ಇಲ್ಲಿ 100ನೇಯ 1 ಯಾವ ಭಾಗನೂ ಇಲ್ಲ. ಈಗ ಇದರಲ್ಲಿ 3 ಕಂಪ್ಲೀಟ್ 3 ಯಾವುದು ಇಲ್ಲಿಗೆ ಬರ್ತೈತಿ. ಅದರೊಳಗೆ 10ನೇಯ 1 ಯಾವುದು, 3 ನೆಕ್ಸ್ಟಲ್ಲಿ ಬರೋವಂಥದ್ದು ಏನು ಒಂದು ಲೈನ್ ಐತಲ್ಲ ಅದು 3 10ನೇಯ 1 ಆಗಿರುತ್ತೆ. 10ನೇಯ 3 ಇದೆಯಾ, 10ನೇಯ 30 ಇದು ಯಾವ್ದು ಲೈನು, ಇಲ್ಲಿ 10, 20 ಲೈನ್ಸ್, 30 ಲೈನ್ಸ್. ಸೊ ಯಾವುದದು, ಇಲ್ಲಿ 3 ಏನೈತಲ್ಲ ಅದು ಬ್ಲ್ಯಾಕ್ ಡಾರ್ಕ್ ಲೈನ್, ಅದೇ 10ನೇಯ 30. ಯಾಕೆ ಹೇಳ್ರಿ, ಕ್ಯಾನ್ಸಲ್ ಮಾಡಿದ್ರೆ 0 ಉಳಿಯೋದು 3. ಸೊ ಅದು 3 ಆಗುತ್ತೆ. ನೆಕ್ಸ್ಟ್ 1 ಮತ್ತು 10ನೇಯ 3. ಸೊ 1 ಕಂಪ್ಲೀಟ್, 1 ಆದಮೇಲೆ 10ನೇಯ 3 ಅಂದ್ರೆ ಇದರೊಳಗೆ ಯಾವುದು ಇಲ್ಲಿ 3ನೇ ಲೈನ್ ಕಾಣಿಸುತ್ತಲ್ಲ, ಇದು ನಿಮ್ಗೆ ಇಲ್ಲೇನಾಗಿರುತ್ತೆ, ಇದು 10ನೇಯ 3, 3ನೇ ಲೈನ್, ಈ 3ನೇ ಲೈನ್ 10ನೇಯ 3. ಸೊ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈ ಕಡೆ 3ನೇ ಲೈನಿಗೆ ಮಾರ್ಕ್ ಮಾಡ್ಕೊಳ್ಳಿ, 1, 3/10. ಈಗ ಇದ್ರೊಳಗೆ ಏನು ಸಣ್ಣ ಅಳತೆ ಯಾವುದು, ಇದ್ರೊಳಗೆ ಫಸ್ಟ್ ಯಾವುದು ಎಡಗಡೆ ಬಂದಿರ್ತೈತಲ್ಲ ಅದು. ಸೊ ಇದು ಸಣ್ಣ ಅಳತೆ, ಹಾಗೂ ದೊಡ್ಡ ಅಳತೆ ಯಾವುದು, ಇದು 3 ಮತ್ತು 10ನೇಯ 1. ನೆಕ್ಸ್ಟು 100ನೇಯ 45, 100ನೇಯ 54, 10ನೇಯ 5, 10ನೇಯ 4. ಇದರೊಳಗೆ ಮತ್ತು 0 ಇಂದ 1 ಕೊಟ್ಟಿದ್ದಾರೆ, 0 ಮತ್ತು 1.
ಇದ್ರ ಮಧ್ಯದಲ್ಲಿ ಡಾರ್ಕ್ ಲೈನ್ಸ್ ಇವೇನಿದಾವಲ್ಲ ಇವೆಲ್ಲ 10ನೆಯ 1 ತೋರಿಸುವಂಥವು. ಮಧ್ಯದಲ್ಲಿರುವಂಥ ಸಣ್ಣ ಲೈನ್ಸು 100ನೆಯ 1 ಭಾಗಗಳು. ಈಗ ಇಲ್ಲಿ 100ನೆಯ 45 ಅಂತಂದರೆ ಏನು, ಇಲ್ಲಿ 100 ಭಾಗಗಳದಾವಲ್ಲ ಆ ಲೈನ್ಸ್ನ ಎಣಿಸ್ಬೇಕು. ಇಲ್ಲಿಂದ ಇಲ್ಲಿಗೆ 10, 20, 30, 40. 40 ಆದಮೇಲೆ ನೆಕ್ಸ್ಟ್ 5 ಲೈನು, ಅಂದರೆ ಇಲ್ಲಿ ಮಧ್ಯದಲ್ಲಿ ಏನು ಒಂದು ಲೈನ್ ಬಂದೈತಲ್ಲ ಅದು 45/100. ಓಕೆನಾ. ಹಾಗಾದರೆ 54/100 ಅಂದರೆ ಅವನ್ನ ಎಣಿಸ್ಬೇಕು. ಇಲ್ಲಿ 10, 20 ಲೈನ್ಸ್, 30 ಲೈನ್ಸ್, 40, 50. 50 ಲೈನ್ಸ್ ಆದಮೇಲೆ 4ನೇ ಲೈನ್, ಇದರೊಳಗೆ ಏನು 4ನೇ ಲೈನ್ ಬಂದಿರ್ತೈತಲ್ಲ ಇದು 54/100. ಓಕೆನಾ. ಹಾಗೆ 5/10 ಅಂದರೆ ಯಾವುದು, ಇದು 1ನೇ ಲೈನ್ ಏನು, 10ನೆಯ 1, ಇದು 10ನೆಯ 2, ಇದು 10ನೆಯ 3, ಇದು 10ನೆಯ 4. ಹಾಗಾದ್ರೆ ಇದೇನಾಗಿರುತ್ತೆ, ಇಲ್ಲೈತಲ್ಲ ಈ ಲೈನು 10ನೆಯ 5. ಓಕೆನಾ. ಸೊ ಅದು ನೀವು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಇನ್ನೊಂದು ಯಾವುದೇ, 10ನೆಯ 4. 10ನೆಯ 4 ಎಲ್ಲಿ ಬರುತ್ತೆ, ಇದು 10ನೆಯ 5 ಅಂದರೆ ಇದು ನೆಕ್ಸ್ಟ್ ಇರೋದು ಯಾವುದು, 10ನೆಯ 4. ಹಾಗಂದ್ರೆ ಇದ್ರೊಳಗೆ ಸಣ್ಣ ಅಳತೆ ಇರೋದು ಯಾವುದು, ಫಸ್ಟ್ ಈ ಕಡೆ ಏನು ಎಡಕ್ಕೆ ಬಂದಿರ್ತೈತಲ್ಲ ಅದು. ಸೊ ಇದು 10ನೆಯ 4, ಇದು ಸಣ್ಣ ಮಾನ, ಸಣ್ಣ ಅಳತೆ. ದೊಡ್ಡ ಅಳತೆ ಯಾವುದು ಬರುತ್ತೆ, ದೊಡ್ಡ ಅಳತೆ ಲಾಸ್ಟ್ ಈ ಕಡೆ ಏನು ಬಂದಿರ್ತೈತಲ್ಲ ಅದು. ಸೊ ಅದಕ್ಕೆ 54/100. ಓಕೆನಾ. ನೆಕ್ಸ್ಟ್ ಇದ್ರಲ್ಲಿ ನೋಡಿರಿ ಏನು ಡಿಫ್ರೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿರೋವಂಥದ್ದು ನಂಬರ್ಸನ್ನು ಪೂರ್ಣ ಸಂಖ್ಯೆಯಲ್ಲಿ ಕೊಟ್ಟಿಲ್ಲ ಅಥವಾ ಏನು ಕೊಟ್ಟಿಲ್ಲ. ಇಲ್ಲಿ 30/10 ಈ ಥರ ಕೊಟ್ಟಾರಲ್ಲ, ಇಲ್ಲೇನು ಮಾಡ್ಯಾರಾದರೆ ಮಿಶ್ರ ಭಿನ್ನರಾಶಿ ಒಳಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡ್ಕೋಬೇಕು, ನಮ್ಗೆ ಈಸಿ ಆಗಬೇಕಂದ್ರೆ ಮಿಶ್ರ ಭಿನ್ನರಾಶಿ ಒಳಗಿರುವಂಥದ್ದನ್ನು ನಾವು ಕನ್ವರ್ಟ್ ಮಾಡ್ಕೋಬೇಕು. 10ನೆಯ 1ರಲ್ಲಿ ಕನ್ವರ್ಟ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಸೊ ಅದಕ್ಕಿಂತ ಮೊದಲು ಇಲ್ಲಿ ನಾವು ನೋಡ್ಕೋಬೋದು, ಇದು ಯಾವುದಂದರೆ 10 13 ಅಂದರೆ ಇದು 3ನೇ ಮಾನನ 3. ಆಮೇಲೆ ಇದು 10 14 ಅಂದರೆ ಇದು ಲಾಸ್ಟ್ 4. ಅಂದರೆ 3 ಮತ್ತು 4 ಮಾನಗಳಲ್ಲಿರುವಂಥ ಇವು 10ನೆಯ 1 ಲೈನ್ಸ್, ಮಧ್ಯದಲ್ಲಿರೋವು 100ನೆಯ 1 ಅವು ಲೈನ್ಸ್ ಆಗಿ ಇರುತ್ತೆ. ಓಕೆನಾ. ಸೊ ಈಗ ಫಸ್ಟು ನಾವು ನೋಡ್ಕೊಳ್ಳೋಣ ಯಾವುದು ಅಂತ ಹೇಳಿ. 3 ಮತ್ತು 10ನೆಯ 6 ಇದೇನಾಗುತ್ತೆ, 3 6/10 ಅಂದ್ರೆ 10 3 30 + 1 36/10. ಹಾಗಾದ್ರೆ ಎಲ್ಲೈತದು, ಈ ಲೈನ್ ಇಲ್ಲಿದೆ, ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ 3 ಮತ್ತು 100ನೆಯ 6 ಇದನ್ನು ಹೆಂಗೆ ಬರ್ಕೊತೀವಿ, 100 ಮತ್ತು 3 ಇದನ್ನು ಮಾಡಿಕೊಂಡ್ರೆ 300, 306/100. ಓಕೆನಾ. ಬಟ್ ಇದನ್ನ ಹೆಂಗೆ ಗುರ್ತಿಸ್ಬೇಕಿಲ್ಲಿ, ಇದು 3 ಮಾನ ಅಂತ ಗೊತ್ತಿತ್ತು. ಸೊ ಇದು 3 ಮಾನ ಆದಮೇಲೆ ಇಲ್ಲಿ ಬರುವಂತಹ 6ನೇ ಲೈನ್, ಇಲ್ಲೇನು 6ನೇ ಲೈನ್ ಐತಲ್ಲ, ಸೊ ಇದೇನಾಗಿರ್ತೈತಿ 3 ಮತ್ತು 6/100 ಆಗಿರುತ್ತೆ. ಯಾಕಂದ್ರೆ ಅವು 100ನೇ 1 ಲೈನ್ಸ್ ಅಲ್ಲ. ಸೊ ಇದು 3, ಇದು 4 ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಏನಾಗೈತಿ 3 ಆದಮೇಲೆ 100ನೆಯ 6 ಅಲ್ವಾ. ಸೊ ಅದು ಏನಾಗ್ತೈತಿ 6ನೇ ಲೈನಿಗೆ ನಾವು ಮಾರ್ಕ್ ಮಾಡಬೇಕು. ಸೊ ನೆಕ್ಸ್ಟ್ 3 ಆದಮೇಲೆ 6/10. 6/10 ಯಾವುದಿಲ್ಲಿ, 6/10 ಮತ್ತು ಇದು ಸೇಮ್ ಅನಿಸಿ ಇದು. ಆದರೆ ಇಲ್ಲಿ ಮುಂದೆ ಏನು ಕೊಟ್ಟಾರ, 100ನೇದನ್ನು ಕೂಡ 100ನೆಯ 1 ಭಾಗನೂ ಕೊಟ್ಟಿದ್ದಾರೆ. ಸೊ ಇದು 3 ಮತ್ತು 10ನೆಯ 6 ಅದ್ರ ಮೇಲೆ ಏನು ಮಾಡಬೇಕು, 100ನೇ 6 ಮಾಡಬೇಕು. ಅದೆಲ್ಲೈತಂದ್ರೆ ಇಲ್ಲಿ 5, ಇಲ್ಲೇನು ಕೊಟ್ಟಿದ್ದಾರಲ್ಲ ಇಲ್ಲಿ 5ನೇ ಲೈನ್ ಐತಲ್ಲ, ಇದ್ರ ನೆಕ್ಸ್ಟ್ ಲೈನ್ ಇರೋದೇ ಏನಾಗ್ತೈತಿ 100ನೆಯ 6. ಸೊ ಅದ್ರ ವ್ಯಾಲ್ಯೂ ಏನು ಬಂತು ಅಂದರೆ ನಮಗೆ 3 6/10 ಮತ್ತು 6/100 ಅದರ ವ್ಯಾಲ್ಯೂ, ಆ ಲೈನಿನ ವ್ಯಾಲ್ಯೂ. ಓಕೆನಾ. ಸೊ ಇದಿಷ್ಟು. ಸೊ ಹಾಗಾದರೆ ಇದರಲ್ಲಿ ಯಾವುದು ಸಣ್ಣ ಅಳತೆ ಯಾವುದು ಇದ್ರೊಳಗೆ. ಸೊ ಇಲ್ಲಿ ಫಸ್ಟ್ ಈ ಕಡೆ ನಮ್ದು ಎಡಕ್ಕೆ ಬಂದಿರ್ತೈತಲ್ಲ ಇದು ಸಣ್ಣ ಅಳತೆ. ಹಾಗಾದರೆ ದೊಡ್ಡ ಅಳತೆ ಯಾವುದು, ಈ 3ರಲ್ಲಿ ಈ ಕಡೆ ನಮ್ಮ ಬಲಗಡೆ ಏನು ಬಂದಿರ್ತೈತಲ್ಲ ಅದು ದೊಡ್ಡ ಅಳತೆ, ಅದು ಇಲ್ಲಿ. ಓಕೆನಾ. ಓಕೆ, ನೆಕ್ಸ್ಟ್ ನೋಡೋಣ. ಈಗ ಇಲ್ಲಿ ಕೂಡ ಏನು ಕೊಟ್ಟಿದ್ದಾರೆ, 0ದಿಂದ 1, ಮಧ್ಯದಲ್ಲಿ ಯಾವುದೇ ಲೈನ್ಸ್ ಏನು ಮಾರ್ಕ್ ಮಾಡಿಲ್ಲ. ಸೊ ಈಗ 10ನೆಯ 8 ಮತ್ತು 100ನೆಯ 2 ಇವೆರಡು ಒಂದೇ. ಓಕೆ, ಇವನ್ನ ನೋಡಬೇಕೀಗ. 10ನೆಯ 8 ಅಂದರೆ ಎಲ್ಲಿ ಬರುತ್ತೆ, ಇದು 10ನೆಯ 1, ಓಕೆ, 10ನೆಯ 2, 10ನೆಯ 3, 10ನೆಯ 4, 5, 6, 7, 8.
10ನೇ 8 ಆದಮೇಲೆ 100ನೇ 2 ಯಾವುದು? ಇಲ್ಲಿ ಸಣ್ಣ ಸಣ್ಣ ಲೈನ್ ಅದಾವಲ್ಲ, ಅದರ 2ನೇ ಲೈನ್. ಓಕೆ, ಸೊ ಇಲ್ಲಿ 10ನೇ 8 ಇದು, ಅದಾದಮೇಲೆ ಇಲ್ಲಿ ಏನು 2ನೇ ಲೈನ್ ಐತಲ್ಲ, ಇದು 100ನೇ 2. ಸೊ ಅದ್ರ ವ್ಯಾಲ್ಯೂ ಏನು ಬರುತ್ತತಿ ಇಲ್ಲಿ ನೋಡಿದಾಗ 8/10 ಮತ್ತು 2/100. ನೆಕ್ಸ್ಟ್ ಇನ್ನೊಂದು ಯಾವುದು ಇಲ್ಲಿ 9/100. ಇಲ್ಲಿ 9/100 ಅಂದರೆ ಅದು 100ನೇ ಲೈನ್ಸ್ ಏನು ಸಣ್ಣ ಸಣ್ಣವಿದಾವಲ್ಲ, ಇದ್ರ ಒಳಗೆ ಬರುವಂಥ 9ನೇ ಲೈನ್. ಇದು 100ನೇ 1, 100ನೇ 2, 3, 4, 5, 6, 7, 8, 9. ಇದೇನು ಡಾರ್ಕ್ ಲೈನ್ ಐತಲ್ಲ, ಇದ್ರ ಪಕ್ಕದ ಈ ಕಡೆ ಲೈನ್ ಏನಾಗಿರ್ತೈತಿ 100ನೇ 9 ಆಗಿರುತ್ತೆ. ಸೊ ಅದನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ, 9/100. ಆಮೇಲೆ 1 ಮತ್ತು 100ನೇ 8. ಸೊ 1 ಅಂದರೆ ಯಾವುದು? ಈಗ ಇಲ್ಲಿ. ಇದಾದಮೇಲೆ ಬರುವಂಥ 100ನೇ 8 ಅಂದರೆ ಯಾವುದಿಲ್ಲಿ? ಇದು 8ನೇ ಲೈನ್. ಇದು 100ನೇ 5. ಇದೇನು ಡಾರ್ಕ್ ಕೊಟ್ಟಾರಲ್ಲ 100ನೇ 5, 6, 7, 8. ಓಕೆನಾ? ಸೊ ಅದಕ್ಕೆ ನಾವೇನು ಮಾಡ್ಕೊ ಎಲ್ಲೈತೆ ಅದನ್ನು 1 ಮತ್ತು 100ನೇ 8 ಅಂದ್ರೆ ಇಲ್ಲಿ. ಅದೇನು 8ನೇ ಲೈನ್ ಐತಲ್ಲ ಅದು ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, 8/100. ಓಕೆ, ಸೊ ಈಗ ಇದರಲ್ಲಿ ಸಣ್ಣ ಅಳತೆ ಯಾವುದು? 9/100 ನೀವು ಬರ್ಕೋಬೇಕು. ಸಣ್ಣ ಅಳತೆ 9/100 ಅಂತ ಬರೀರಿ. ಹಾಗೆ ದೊಡ್ಡ ಅಳತೆ ಯಾವುದು? 1 ಮತ್ತು 8/100 ಅಥವಾ 100ನೇ 8 ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಈಗ ಇಲ್ಲೂ ಕೂಡ ಅವ್ರು ಏನು ಮಾಡಿದ್ದಾರೆ, ಯಾವುದೇ ನಂಬರ್ಸ್ ಕೊಟ್ಟಿಲ್ಲ, ಬಟ್ 10ನೇ 68, 10ನೇ 70 ಅಂತ ಈ ರೀತಿ ಕೊಟ್ಟಿದ್ದಾರೆ. ಸೊ ಇದು ಯಾವ ರೀತಿ ಅಂತ ನಾವು ಹೆಂಗೆ ಗೆಸ್ ಮಾಡ್ಕೋಬೇಕಂದ್ರೆ, 0 0 ಕ್ಯಾನ್ಸಲ್ ಆದರೆ ಇದು 7 ಮಾನ, ಇದು 7 ಹೋಲ್ ನಂಬರ್ 7 ಅಂತ ಇದು. ಇದೇನಾಗ್ತತಿ 1/10. 7 ಮತ್ತು 8 ಮಧ್ಯದಲ್ಲಿರುವಂಥ 10ನೇ ಭಾಗಗಳಿವು. ಓಕೆನಾ? ಸೊ ಈ 10ನೇ ಭಾಗದ ಏನು ಬರ್ತೈತಿ ಇಲ್ಲಿ ಅಂತಂದ್ರೆ, ಫಸ್ಟ್ ಅವ್ರು ಏನು ಕೇಳಿದಾರೆ, 7 10ನೇ 3 ಅದನ್ನು ಕಂಡು ಹಿಡ್ಕೊಳ್ಳೋಣ. ಇದು 10ನೇ 1, 10ನೇ 2, 10ನೇ 3 ಇಲ್ಲಿ ಬಂತು. ಅದ್ರ ಮುಂದ್ಗಡೆ ಏನು ಮಾಡ್ಯಾರ, 100ದ ಭಾಗ ಕೊಟ್ಟಿದ್ದಾರೆ. ಆವಾಗ ಏನು ಮಾಡ್ಬೇಕಿಲ್ಲಿ 100ದ ಭಾಗ ಅಂದ್ರೆ 100ನೇ 5 ಅಲ್ವಾ? ಸೊ ಇದು 10ನೇ 3 ಬಂತು. 7 ಆದಮೇಲೆ 10ನೇ 1, 10ನೇ 2, 10ನೇ 3. ಇದಾದಮೇಲೆ 100ನೇ 5 ಅಂದರೆ ಇಲ್ಲೇನು ಡಾರ್ಕ್ ಲೈನ್ ಬಂದತ್ತಲ್ಲ, ಸೊ ಇದೇನಾಗಿರುತ್ತೆ 1ನೇದಕ್ಕೆ ಆನ್ಸರ್ ಆಗಿರುತ್ತೆ. ಇದೇನಾಗೈತಿ ಡಾರ್ಕ್ ಲೈನ್ 7, ಅದ್ರ ವ್ಯಾಲ್ಯೂ 7 ಆದಮೇಲೆ 10ನೇ 3 ಆದಮೇಲೆ 5/100 ಅದರ ವ್ಯಾಲ್ಯೂ. ನೆಕ್ಸ್ಟು 7 ಮತ್ತು 10ನೇ 5. ಸೊ 7 ಅಂದರೆ ಯಾವುದು? ಇಲ್ಲಿ ಬಂತು 7. ಓಕೆ, 10ನೇ 5 ಅಂದ್ರೆ ಇದು 1 2 3 4 5. ಸೊ ಇಲ್ಲಿ ಬಂತು 7 ಮತ್ತು 10ನೇ 5. 7 ಮತ್ತು 100ನೇ 41. 7 ಅಂದರೆ ಇಲ್ಲಿ ಬಂತು. ಓಕೆನಾ? ಸೊ ಈಗ 100ನೇ 40 ಅಂದರೆ 100 ಐತಲ್ಲ ಸಣ್ಣ ಸಣ್ಣ ಲೈನು 41 ಬರಬೇಕು. ಇಲ್ಲಿಂದ ಇಲ್ಲಿಗೆ 10 20 30 40. ಇಲ್ಲಿಂದ ಆದಮೇಲೆ ಇಲ್ಲಿ ನೆಕ್ಸ್ಟ್ ಬರುವಂತಹ 1ನೇ ಲೈನ್, ಇಲ್ಲೇನು 1ನೇ ಲೈನ್ ಐತಲ್ಲ ಇದು ಆಗಿರುತ್ತೆ 41/100. ಓಕೆನಾ? ಸೊ ಅದ್ರ ವ್ಯಾಲ್ಯೂ ಏನಾಗುತ್ತೆ ಈಗ, ಇಲ್ಲೇನು 1ನೇ ಲೈನ್ ಐತಲ್ಲ ಇದ್ರದ್ದು ವ್ಯಾಲ್ಯೂ ಏನಂದರೆ 741/100. ಓಕೆ, ಇದರಲ್ಲಿ ಈಗ ಅತಿ ಚಿಕ್ಕ ಅಳತೆ ಯಾವುದು? ನಮ್ಮ ಎಡಗಡೆ ಸೈಡ್ ಯಾವ್ದು ಬಂದಿರ್ತೈತಲ್ಲ ಅದು. ಸೊ ಈಗ ಇದರಲ್ಲಿ 1 2 3 ಅಳತೆನ ಗುರುತಿಸಿದ್ದೀವಿ ನಾವು. 1 2 3 ಇದರಲ್ಲಿ ಯಾವ್ದು ಬಂದೈತಿ ಈ ಸೈಡ್ ಅಂತ ನೋಡಿದ್ರೆ, ಓಕೆ 7 3/10 ಮತ್ತು 5 ಇದು ಸಣ್ಣ ಅಳತೆ. ಹಾಗೆ ದೊಡ್ಡ ಅಳತೆ ಯಾವುದಿಲ್ಲಿ 7 5/10. ಓಕೆನಾ? ನೋಡೋಣ ಈಗ ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ 6ನೇ ಮಾನ ಅಲ್ಲಿಂದ ಸ್ಟಾರ್ಟು. 6ರಿಂದ ಇದು 10ನೇ 1, 10ನೇ 2, 10ನೇ 3, 10ನೇ 4. ಬಟ್ ಇವ್ರೇನು ಬರ್ದಿದ್ದಾರೆ ಅಂದರೆ 64 ಅಂದರೆ ಇದು 60/10 ಅಂದಂಗಿದು. ಓಕೆನಾ? ಸೊ ಇದು 60/10 ಇದನ್ನು ಮೈನಸ್ ಕಡ್ತಾ ಹೊಡ್ಕೊಂಡು 6 ಬಂತು. ಇದೇನಾಗಿರ್ತೈತಿ 61/10, ಇದು 62/10, ಇದು 63/10, ಇದು 64, ಇದು 65/10 ಆಗಿರುತ್ತೆ. ಓಕೆ, ಈ ಥರ. ಸೊ ಇಲ್ಲೇನು ಕೇಳಿದ್ದಾರೆ ಅಂದರೆ 65/10 ಮತ್ತು 15/100 ಅಂದರೆ ಎಲ್ಲಿಗೆ ಬಂತೀಗ ನಾವು 65/10 ಅಂದರೆ ಇದು. ಅದ್ರ ಮುಂದೆ ಇರುವಂಥ 15 100ನೇ 15 ಅಂದರೆ ಇಲ್ಲಿ 10 15. ಸೊ ಇಲ್ಲಿ ಏನು ಮಧ್ಯೆ ಏನು ಡಾರ್ಕ್ ಲೈನ್ ಐತಲ್ಲ ಇದೇನಾಗಿರ್ತೈತಿ 15 ಮತ್ತು 100.
ಓಕೆನಾ. ಸೊ ಇದನ್ನ ನೀವು ಮಾರ್ಕ್ ಮಾಡ್ಕೊಳ್ರಿ. ಇಲ್ಲೈತಲ್ಲ ಇದ್ರ ವ್ಯಾಲ್ಯೂ ಎಷ್ಟು 65/10 ಅದು ಕಂಪ್ಲೀಟ್ ಆಗಿದೆ. ಮತ್ತು ಅದ್ರ ಮುಂದೆ 15/100. ಓಕೆನಾ. ಈಗ ನೆಕ್ಸ್ಟ್ ಇನ್ನೊಂದು ಯಾವುದು 5 ಮತ್ತು 187 ಅಂದರೆ ಏನಾಗ್ತೈತಿ, ಈ 6ರ ಹಿಂದೆ ಬರ್ತೈತಿ. 6ರ ಹಿಂದೆ ಇದು 60 ಅಂದರೆ ಇದೇನಾಗುತ್ತೆ 59/10. ಓಕೆ. ಸೊ ಈ ಥರ ಹಿಂಗೆ ಮಾಡ್ಕೊತ ಬರ್ತೀವಿ. ಇಲ್ಲಿ ಏನಾಗೈತಿ 5 ಆದಮೇಲೆ ಇಲ್ಲಂತರೂ ಸ್ಕೇಲ್ ಇಲ್ಲ. ಇದು ಕಂಪ್ಲೀಟ್ ಆದಮೇಲೆ 87 187 ಹೌದಾ. ಸೊ ಈಗ 87 ಅಂತಂದರೆ ಎಲ್ಲಿ ಬರ್ತೈತಿ, ಇದು 90ರಿಂದ 100, ಇಲ್ಲಿ 80 ಹೌದಾ. ಸೊ ಇಲ್ಲಿ 80 ಅಂದರೆ ಓಕೆ, ಇಲ್ಲಿ 87ನೇ ಲೈನ್ ಇರುತ್ತಲ್ಲ ಅದನ್ನು ಕನ್ಸಿಡರ್ ಮಾಡಬೇಕು. ಇದು 85 ಆಗುತ್ತೆ, 86, 87. ಇದು 87/100 ಅಂದಂಗೆ. ಸೊ ಇಲ್ಲಿ ಈ ಲೈನಿಗೆ ಏನು ಮಾಡ್ಕೊಳ್ರಿ 5 87/100. ಯಾಕಂದ್ರೆ 5 ಆದಮೇಲೆ 100 ಕನ್ಸಿಡರ್ ಮಾಡ್ಕೊಂಡು ಬರ್ತೀವ. ಸೊ ಇಲ್ಲಿ 80 ಆಕತಿ, ಇಲ್ಲಿ 90 ಆಕತಿ, ಇಲ್ಲಿ 100 ಆಗಿಬಿಡ್ತೈತೆ. ಸೊ ಅದಕ್ಕೆ ಆದ ಆನ್ಸರ್. ನೆಕ್ಸ್ಟ್ 5 7/100. ಇಲ್ಲಿ ನೋಡ್ರಿ 5 ಆದಮೇಲೆ ಇಲ್ಲಿ ಸ್ಕೇಲ್ ನಮ್ಗೆ ಅರ್ಧ ಕೊಟ್ಟಾರೆ. ಆದರೆ ಇಲ್ಲಿ 7/100 ಏನು ಬರ್ತೈತಿ, ಇಲ್ಲಿ ಏನು 5 ಆದಮೇಲೆ ಏನು ಒಂದು 7 ಲೈನ್ ಬರ್ತೈತಲ್ಲ ಸ್ಟಾರ್ಟಿಂಗು 5ರ ಪಕ್ಕ. ಸೊ ಅಲ್ಲಿ ಬರ್ತೈತಿ ಇದು ಲೈನ್. ಇಲ್ಲಿ ಸ್ಕೇಲ್ ಕೊಟ್ಟಿಲ್ಲ. ಬಟ್ ನಮ್ಗೆ ಗೊತ್ತಾ ಇದೇ ಸಣ್ಣ ಅಳತೆ ಅಂತಂದು ಹೇಳಿ, ಇದೇ ಇಲ್ಲಿ ಮುಂಚೆ ಈ ಕಡೆನ ಬರ್ತೈತೆ ಅನ್ನೋದು ಗೊತ್ತಾ ನಮ್ಗೆ. ಸೊ ಇದನ್ನು ಸಣ್ಣ ಅಳತೆ ಅಂತ ಬರಿಬೇಕು. ಹಾಗೆ ದೊಡ್ಡ ಅಳತೆ ಯಾವುದು ಇಲ್ಲೇ, ಇದು ಒಂದೇದೈತಲ್ಲ ಇದು ದೊಡ್ಡ ಅಳತೆ, ಹಾಗೆ ಇದು ಸಣ್ಣ ಅಳತೆ ಅಂತ ಬರಿಬೇಕು. ನೆಕ್ಸ್ಟ್ ಇಲ್ಲಿ ನೋಡೋಣ 15 ಮತ್ತು 10ನೇ 3 ಮತ್ತು 100ನೇ 4 ಮತ್ತು 2 10ನೇ 6 100ನೇ 8ರ ಮೊತ್ತ ಎಷ್ಟು. ಇಲ್ಲಿ ವಿವಿಧ ರೀತಿಗಳಲ್ಲಿ ಪರಿಹರಿಸಬಹುದು. ಕೆಲವನ್ನು ಮುಂದೆ ತೋರಿಸಲಾಗಿದೆ. ಸೊ ಬೇರೆ ಬೇರೆ ವಿಧಾನಗಳಲ್ಲಿ ಇದನ್ನು ಸಾಲ್ವ್ ಮಾಡಿದ್ದಾರೆ. ಸೊ ಅದು ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತ ನೋಡೋಣ. ಇಲ್ಲಿ ವಿಧಾನ 1 ಟೈಪ್ 1 ಇದೆ. ಮೊದಲು ಏನು ಮಾಡ್ಯಾರ, ಇದೊಂದೇನು ಹೋಲ್ ನಂಬರ್ ಐತಲ್ಲ ಪೂರ್ಣ ಸಂಖ್ಯೆ 15 ಮತ್ತು 2 ಅದನ್ನು ಏನು ಮಾಡ್ಕೊಂಡಾರೆ ಪ್ಲಸ್ ಮಾಡ್ಕೊಂಡ. ಅವಾಗ ಎಷ್ಟು ಬಂತು 17 ಬಂತು. ಅದಾದಮೇಲೆ ಇಲ್ಲಿ 10ನೇ 1 ಏನು ಭಾಗ ಇದ್ದಾವಲ್ಲ ಅದನ್ನು ಬರ್ಕೊಂಡಿದ್ದಾರೆ. ಮತ್ತು 100ನೇದು ಏನು ಭಾಗ ಇದ್ದಾವಲ್ಲ ಅದನ್ನು ಬರ್ಕೊಂಡಾರೆ. ಇಲ್ಲಿ ಏನಾಯಿತು 15 + 2 17, 3 + 6 9, ಇದನ್ನ 2 ಪ್ಲಸ್ ಮಾಡಿದರೆ 12. ಅದಾದಮೇಲೆ ಇಲ್ಲಿ ಏನಾಗಿದೆ ಅಂದ್ರೆ 17 ಆದಮೇಲೆ 9/10 ಅದೇ ಥರ ಬರ್ಕೊಂಡಾರ. ಅದಾದಮೇಲೆ ಇಲ್ಲಿ ಈ 12ನ್ನು ಇದನ್ನು ಯಾವ ರೀತಿ ಬರ್ಕೊಂಡಿದ್ದಾರೆ ಅಂತಂದರೆ, ಇದನ್ನು 12/100ನ್ನು 10/100 + 2/100 ಅಂತ ಬರ್ಕೋಬೋದಾ. ಓಕೆನಾ. ಓಕೆ. ಇಲ್ಲೇನಾಯ್ತಂದ್ರೆ ಇದನ್ನು ಸ್ಪ್ಲಿಟ್ ಮಾಡ್ಕೊಂಡಾಗ ಯಾವ ರೀತಿ ಬರ್ತೈತಿ ಅಂದರೆ, ಇಲ್ಲಿ ನೆಕ್ಸ್ಟ್ ಏನಾಗ್ತೈತಿ 0 ಕ್ಯಾನ್ಸಲ್ ಆಗಿ 1/10 ಉಳಿತು. ಸೊ ಅದನ್ನು 1/10 ಇಲ್ಲಿ ಬರ್ತಾರೆ. ಆಮೇಲೆ ಇಲ್ಲಿ 2/100ನ್ನು ಮತ್ತು 2/100ನ್ನು ಬರ್ಕೊಂಡಿದ್ದಾರೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 12/100ನ್ನು 10/100 ಮತ್ತು 2/100 ಅಂತಂದು ಹೇಳಿ ಡಿವೈಡ್ ಮಾಡಿಕೊಂಡು ಈ ಥರ ಬರ್ಕೊಂಡಾರೆ. ಈಗ ಇಲ್ಲಿ ಬಂದಿರೋದನ್ನು ಇಲ್ಲಿ ಬರೆದಿದ್ದಾರೆ. ಈಗೇನಾಯ್ತು ಇಲ್ಲಿ 9 + 1 ಎಷ್ಟು 10, 10/10 ಅಂತ ಇಲ್ಲಿ ಬರೆದ್ರು. ನೆಕ್ಸ್ಟ್ 2/100 ಇಲ್ಲಿ ಬರ್ಕೊಂಡ್ರು. 10/10 ಒಂದು ಎಷ್ಟು ಕ್ಯಾನ್ಸಲ್ ಮಾಡಿ 1 ಆದರೆ 17 + 1 + 2/100. 17 + 1 ಎಷ್ಟು 18, 2/100ನ್ನು 2/100 ಅಂತ. ಅರ್ಥ ಆಯ್ತಾ. ಸೊ ಇಲ್ಲೇನು ಮಾಡ್ಕೊಂಡಿದ್ದಾರೆ ಅಂದರೆ 12/100ನ್ನು ಈ ಥರ ಡಿವೈಡ್ ಮಾಡಿಕೊಂಡು ಬರ್ಕೊಂಡಿದ್ದಾರೆ. ನೆಕ್ಸ್ಟು ಇನ್ನೊಂದು ವಿಧಾನ ನೋಡೋಣ. ಇದು ಯಾವ ರೀತಿ ಅಂದರೆ, ನೀವು ಕೂಡಿಸುವಾಗ ಮೇಲೆ ಕೆಳಗೆ ನಂಬರ್ಸ್ ಬರೀತೀರಲ್ಲ ಆ ರೀತಿ. ಇಲ್ಲಿ ಮೇಲಿನ ನಂಬರ್ಸ್ ಈ ಥರ ಬರ್ಕೊಂಡು ಕೆಳಗೆ ಈ ಥರ ಬರೆದಿದ್ದಾರೆ. 15 + 2 ಅಂದರೆ 17, ಇದೇನು ಮಾಡಿದರೆ 9, ಇವನ್ನೆರಡು 4 + 8 ಮಾಡಿದರೆ 12. ಇದೆಲ್ಲ ಆದಮೇಲೆ ಸೇಮ್ ಅಲ್ಲೇನು ನಾವು ಈಗ ನೋಡಿದ್ವಲ್ಲ, ಈಗ 12ನ್ನು ಏನು ಮಾಡ್ಕೊಂಡಿದ್ದಾರೆ ಅಂದರೆ 10/100 ಮಾಡಿ ಮತ್ತು 2/100 ಮಾಡಿಕೊಂಡು ಆ 10/10ನ್ನು ಇದಕ್ಕೆ ಸೇರಿಸಿದ್ದಾರೆ 9ಕ್ಕೆ. ಅದಾದಮೇಲೆ 1 ಬಂತು. ಸೊ 18 ಇದು ಬಂದಿದ್ದು ಈ ಥರ. ಓಕೆನಾ. ಇಲ್ಲಿ ಇನ್ನೊಂದು ಸಲ ಹೇಳ್ತೀನಿ. 12/100ನ್ನು ಯಾವ ರೀತಿ ಬರ್ಕೊಂಡ್ರು ಅಂದರೆ 10/100 + 2/100. ಓಕೆ. 10 ಕ್ಯಾನ್ಸಲ್ ಆಯಿತು. ಇಲ್ಲಿ 1/10 ಅಂತ ಬಂತು. ನೆಕ್ಸ್ಟ್ ಪ್ಲಸ್ 2/100 ಆಯಿತಾ. ಸೊ ಇದು 1/10 ಮತ್ತು 9/10 ಇತ್ತಲ್ಲಿ ಹಿಂದೆ. 9/10 ಮತ್ತು 1/10. ಇದು 9 + 1 ಎಷ್ಟು ಬಂತು 10/10.
ಸೊ 10/10 ವ್ಯಾಲ್ಯೂ ಎಷ್ಟು? 10 1 10 1 ಒಂದಾಯಿತು. ಅದನ್ನೇನು ಮಾಡಿದರು? 17ಕ್ಕೆ ಸೇರಿಸಿದ್ರು. 2/100 ಅದೇ ಥರ ಬರ್ಕೊಂಡ್ರು. ಓಕೆನಾ? ಈ ಎರಡು ವಿಧಾನಗಳು ವಿಭಿನ್ನವಾಗಿದೆ, ಆದರೆ ನಮ್ಗೆ ಆನ್ಸರ್ ಸೇಮ್ ಬಂತು. ಇಲ್ಲೇನು ಮಾಡಿದ್ರು ಅಂತಂದರೆ ಹತ್ರ ಎಲ್ಲ ಇಟ್ಕೊಂಡು ಮಾಡಿಕೊಂಡ್ರು. ಇದು ಒಂದೇ ವಿಧಾನದಲ್ಲಿ ಏನು ಮಾಡಿದರು? ಹೋಲ್ ನಂಬರ್ ಪೂರ್ಣ ಸಂಖ್ಯೆಗಳನ್ನು ಒಂದು ಕಡೆ ಇಟ್ಕೊಂಡ್ರು. ಆಮೇಲೆ 10ನೇ ಒಂದನ್ನು ಒಂದು ಕಡೆ ಮಾಡಿ 100ನೇ ಒಂದನ್ನು ಒಂದು ಕಡೆ ಮಾಡಿ ಕೂಡಿಸ್ಕೊಂಡ್ರು. ಆದರೆ ಇಲ್ಲೇನು ಮಾಡಿದರು? ಸೊ ಎಲ್ಲ ಅದನ್ನು ಕೂಡ 10ನೇ ಒಂದ್ರ ಜೊತೆ ಮಾಡಿದರು, 100ನೇ ಒಂದನ್ನು 100ನೇ ಒಂದ್ರ ಜೊತೆ ಮಾಡಿದರು, ಈ ಥರ. ಸೊ ಅದೇನು ವಿಭಿನ್ನವಾಗಿಲ್ಲ. ಇಲ್ಲಿ ನೋಡ್ರಿ, ಮುಂದೆ ನೋ ಅಂತ ಹೇಳಿ ಇಲ್ಲ ಅಂತ ಹೇಳಿ ಬರೀರಿ. ಮುಂದೆ ಮಾಡಿರುವ 483 + 268 ಸಂಕಲನವನ್ನು ಗಮನಿಸಿ. ಮೇಲೆ ತೋರಿಸಿರೋ ವಿಧಾನಗಳ ನಡುವೆ ನೀವು ಯಾವುದಾದರೂ ಸಾಮ್ಯತೆಗಳನ್ನು ಗಮನಿಸಿದ್ದೀರಾ? ಇಲ್ಲಿ ನೋಡ್ರಿ, ಇದನ್ನು 483 ಏನು ಮಾಡಿದರೆ ಡಿವೈಡ್ ಮಾಡ್ಕೊಂಡ್ರೆ ಸ್ಥಾನ ಬೆಲೆ ಅನುಗುಣವಾಗಿ 400 + 80 + 3 ಇದನ್ನು 200 + 60 + 8 ಅಂತ ಮಾಡಿದ್ರು. ಆಮೇಲೆ 100 ಏನಿದಾವಲ್ಲ ಇದನ್ನು ಒಂದು ಕಡೆ ಬರ್ಕೊಂಡ್ರು. ಆಮೇಲೆ 10ರ ಗುಂಪನ್ನು ಒಂದು ಕಡೆ, ಆಮೇಲೆ ಬಿಡಿ ನಂಬರ್ಗಳನ್ನು ಒಂದು ಕಡೆ ಬರ್ಕೊಂಡ್ರು. ನೆಕ್ಸ್ಟ್ ಏನಾಯಿತು? 600 ಇವನ್ನೆರಡು ಕೂಡಿಸಿ 140, ಆಮೇಲೆ ಇದು 11. ನೆಕ್ಸ್ಟ್ ಏನು ಮಾಡಿದ್ರು ಇಲ್ಲಿ ಅಂದರೆ 11ನ ಯಾವ ರೀತಿ ಬರ್ಕೊಂಡ್ರು ಅಂದ್ರೆ 10 + 1 10 ಪ್ಲಸ್ ಅಂತ ಮಾಡಿ ಈ 10ನ್ನು 140ಕ್ಕೆ ಸೇರಿಸಿದ್ರು. 140 ಸೇರಿಸಿದಾಗ ಎಷ್ಟಾಯ್ತಲ್ಲ? 150. ಓಕೆ, ಸೊ ಈಗ 150ನ್ನು ಯಾವ ರೀತಿ ಬರ್ಕೊಂಡ್ರು ಅಂದ್ರೆ 100 + 50. ಈ 100 ಏನು ಮಾಡಿದರು? 600ಗೆ ಸೇರಿಸಿದಾಗ 700 ಬಂತು, 700 ಬಂತು. 700 + 50 + 1. ಸೊ ಆನ್ಸರ್ ಎಷ್ಟು ಬಂತು? 751. ಇದೇ ಥರನೇ ಇಲ್ಲಿ ಹಿಂದಿನೊಳಗೂ ಮಾಡ್ಕೊಂಡಿರೋದು. ಇಲ್ಲಿ ನಿಮ್ಗೇನು ಡಿಫ್ರೆನ್ಸ್ ಕಾಣಿಸ್ತಲ್ಲ ಇಲ್ಲಿ. ಸೊ ಇಲ್ಲಿ 100 ಇದ್ದಿದ್ದನ್ನು 10ಕ್ಕೆ ಕನ್ವರ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ 10ರ ಗುಂಪಿಗೆ ಸೇರಿಸಿ ಆಮೇಲೆ ಅದನ್ನು ಬಂದಂಥ ಒಂದು ಪೂರ್ಣ ಸಂಖ್ಯೆಗೆ ಜೊತೆ ಕೂಡಿಸಿದ್ದಾರೆ. ಸೊ ಇದೇ ಸಾಮ್ಯತೆಯನ್ನು ನಾವು ಗಮನಿಸಿದ್ವಿ. ನೆಕ್ಸ್ಟ್ ನೋಡ್ರಿ, ಈ ಒಂದು ಸಂಖ್ಯೆಯ ಮೊತ್ತವನ್ನು 100ನೇ ಒಂದು ಭಾಗಕ್ಕೆ ಪರಿವರ್ತಿಸುವುದರಿಂದಲೂ ಕಂಡುಹಿಡಿಯಬಹುದು. ಓಕೆ, ಸೊ ಇನ್ನೊಂದು ಸಿ ವಿಧಾನ ಯಾವುದು? ಫಸ್ಟ್ AB ಒಳಗೆ ಏನು ಮಾಡಿದ್ವಿ ಅಂತಂದ್ರೆ 10ನೇ ಒಂದು ಗುಂಪಿಗೆ ಹಿಂಗೆ ಹಾಕ್ಕೊಂಡು 100ನೇ ಒಂದು ಗುಂಪಿಗೆ ಹಿಂಗೆ ಮಾಡಿದ್ವಿ. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 100ನೇ ಒಂದು, ಓಕೆ, ಇಲ್ಲಿ 100ನೇ ಒಂದು ಭಾಗಕ್ಕೆ ಸೇರಿಸ್ಕೊಂಡು ಅದನ್ನು ಸಂಕಲನ ಮಾಡ್ತಿದ್ದಾರೆ, ಮೊತ್ತವನ್ನು ಕಂಡುಹಿಡಿತಿದ್ದಾರೆ. ಸೊ ಇಲ್ಲಿ ಏನು ಮಾಡಿದ್ರು ಅಂದರೆ 15 + 2 ಫಸ್ಟಿಗೆ ಬರ್ಕೊಂಡ್ರು. ಆಮೇಲೆ ಇಲ್ಲಿ ಏನು ಮಾಡಿದರು? 3/10 ಮತ್ತು 4/100 ಇದನ್ನು ಯಾವ ರೀತಿ ಬರ್ಕೊಂಡ್ರು ಅಂದ್ರೆ 3/10 ಅನ್ನೋದನ್ನು 30/100 ಅಂತ ಬರ್ಕೊಂಡ್ರೆ. ಸೊ ಇಲ್ಲಿ ಏನಾಗ್ತೈತಿ? ಇದರ ವ್ಯಾಲ್ಯೂ ಏನೂ ಚೇಂಜ್ ಆಗಲಿಲ್ಲ, ಬಿಕಾಸ್ ಯಾಕಂದರೆ 0 ಕ್ಯಾನ್ಸಲ್ ಆದರೆ ಮತ್ತು 3/10 ಬರುತ್ತೆ. ಸೊ ಅದಕ್ಕೆ ಅದೇನು ಮಾಡಿಕೊಂಡ್ರು? 30/100 ಅಂತ ಬರೆದ್ರು. ಆಮೇಲೆ 4/100 ಅಂತ ಇದನ್ನು ಹಿಂಗೆ ಹಚ್ಕೊಂಡ್ರು. 30 + 40 4 ಸೇರಿಸಿದ್ರೆ 34/100 ಈ ರೀತಿನ ಇಲ್ಲೇ ಬರ್ಕೊಂಡು ಹಚ್ಕೊಂಡಿದ್ದಾರೆ. ನೆಕ್ಸ್ಟ್ 6/10 60/100 100ನೇ ಒಂದು ಸ್ಥಾನಕ್ಕೆ ಪರಿವರ್ತನೆ ಮಾಡ್ತಿದ್ದಾರೆ. ಅದಕ್ಕೆ 10ನೇ ಒಂದನ್ನು 100ನೇ ಒಂದು ಸ್ಥಾನಕ್ಕೆ ಮಾಡ್ಕೊಂಡ ಈ ರೀತಿ ಆಯಿತು. +8/100 ಇದನ್ನು ಮಾಡಿದಾಗ 68/100 ಬಂತು. ಸೊ ಅದನ್ನ ಇಲ್ಲಿ ಹಚ್ಕೊಂಡಿದ್ದಾರೆ. ಆವಾಗ ಇದನ್ನೆರಡು ಕೂಡಿಸಿದ್ರೆ 17 ಬಂತು. ಇವನ್ನ ನೆಕ್ಸ್ಟ್ 34 68ನ ಕೂಡಿಸಿದಾಗ 102, ಕೆಳಗಡೆ 100. ನೆಕ್ಸ್ಟ್ ಅದರಲ್ಲಿ ಏನು ಮಾಡಿದ್ರಿ? ನೆಕ್ಸ್ಟ್ ಇಲ್ಲಿ 102ನ್ನು 100 + 2 ಅಂತ ಮಾಡಿಕೊಂಡ್ರೆ ಇದ್ರ ಕೆಳಗೆ 100, ಇದ್ರ ಕೆಳಗೆ ಕೂಡ 100. ಸೊ 100 ಮಾಡಿದರೆ 1 ಬಂತಿಲ್ಲಿ. ಸೊ 100ನೇ 2ನ್ನು 100ನೇ 2 ಅಂತ ಬರ್ಕೊಂಡ್ರು. ಇವನ್ನೆರಡು ಕೂಡಿಸಿದ್ರೆ 18 ಮತ್ತು 100ನೇ 2ನ್ನು ಸೇಮ್ ಅದೇ ಥರ ಇಟ್ಟರು. ಓಕೆನಾ? 102ನ್ನು 100 + 2 ಅಂತ ಮಾಡಿಕೊಂಡ್ರು, ಇಷ್ಟೇ. ಆಮೇಲೆ 100ನ್ನ ಸಪ್ರೇಟಾಗಿ ಬರ್ಕೊಂಡ್ರು ಹೋಲ್ ನಂಬರ್ಗೆ. ಇದು 100ನೇ ಒಂದನ್ನು 100ನೇ ಒಂದು ಭಾಗಕ್ಕೆ ಪರಿವರ್ತಿಸುವುದು ಅಂತ ಹೇಳಿ ಕರೀತಾರೆ. ಓಕೆ, ಈಗ ಇಲ್ಲಿ ಇನ್ನೊಂದು ಥರ ಯಾವ ರೀತಿ ನಾವು 100ನೇ ಒಂದಕ್ಕೆ ಪರಿವರ್ತಿಸಬಹುದು ಅಂತ ನೋಡೋಣ. ಮೊದಲು ಈ ಸಂಖ್ಯೆ ಈ ಥರ ಹೇಗಾಯಿತು ಅನ್ನೋದನ್ನು ಹೇಳ್ತೀನಿ. ಸೊ 15/15 ನಾವು ಯಾವ ರೀತಿ ಎಲ್ಲನೂ ಏನು ಮಾಡಬೇಕೀಗ 100ನೇ ಒಂದಕ್ಕೆ ಪರಿವರ್ತನೆ ಮಾಡ್ಕೋಬೇಕು. ಸೊ 15 ನಾನು ಯಾವ ರೀತಿ ಮಾಡ್ಕೊತೀನಿ? ಇಲ್ಲಿ 100 ಹಚ್ಚಿದ್ದೀನಿ ಅಂದ್ರೆ ಮೇಲೆ 2 0 ಹಚ್ತೀನಿ. ಯಾಕಂದ್ರೆ
ಕೆಳಗಿನ 2 ಸೊನ್ನೆ ಮೇಲಿನ 2 ಸೊನ್ನೆ ಕ್ಯಾನ್ಸಲ್ ಮಾಡಿದ್ರೆ ಅಲ್ಲಿ ಯಾವುದೇ ವ್ಯತ್ಯಾಸ 15 ಆಗಿಯೇ ಉಳಿತೈತೆ, 15 ಉಳಿಯುತ್ತೆ. ಸೊ ಈಗ 1500/100 ಅಂತ ಬರ್ಕೊಂಡೆ. ಓಕೆನಾ. ಹಾಂ, ನೆಕ್ಸ್ಟು ಪ್ಲಸ್ 3/10ನ 30/100, ಯಾಕಂದರೆ ಇದರಲ್ಲಿ ಇದೊಂದು 0 ಇದರಲ್ಲಿ ಇದೊಂದು 0ನ ಕ್ಯಾನ್ಸಲ್ ಮಾಡಿದ್ರೆ ಮತ್ತು 3/10 ಉಳಿತೈತಿ. ಇದನ್ನು 4/100 ಅದೇ ಥರ ಬರ್ಕೊಳ್ತೀನಿ. ಸೊ ಇವ್ನು ಮೂರನ್ನು ಪ್ಲಸ್ ಮಾಡಿದಾಗ ಎಷ್ಟು ಬಂತು? 1534, ಕೆಳಗಡೆದ್ದು 100. ಸೊ ಅದನ್ನು ಇಲ್ಲಿ ಬರ್ಕೊಂಡಿದ್ದಾರೆ. ಓಕೆನಾ. ಮತ್ತು ಇದನ್ನು ಯಾವ ರೀತಿ ಬರ್ಕೊಂಡ್ರಂದರೆ ಎರಡನ್ನ ಯಾವ ರೀತಿ ಬರ್ಕೋಬೋದು? 100ನೇ ಸ್ಥಾನಕ್ಕೆ 100ನೇ ಒಂದಕ್ಕೆ ಹಾಕಿದೆ, ಇಲ್ಲಿ 2 0 ಸೇರಿಸ್ಬೇಕು. ಕೆಳಗೆ 2 0 ಇಟ್ಟಿವಂದ್ರೆ ಮೇಲೆ 2 0 ಪ್ಲಸ್ ಇಲ್ಲಿ 6/10 ಐತಿ, ಇದು 100ಕ್ಕೆ ಮಾಡ್ಕೊಂಡ್ರೆ ಇಲ್ಲಿ 100 ಮಾಡ್ಕೋಬೇಕಂದ್ರೆ 1 0, ಮೇಲೆ ಕೂಡ 1 0 ಪ್ಲಸ್ 8/100 ಅದೇ ಥರ ಇಡ್ತೀನಿ. 268 ಕೂಡಿಸಿದ್ರೆ ಕೆಳಗೆ 100. ಸೊ ಇದನ್ನು ಇಲ್ಲಿ ಬರ್ಕೊಂಡಿದ್ದಾರೆ. ಈಗ 1534 ಪ್ಲಸ್ 268 ಕೂಡಿಸಿದ್ರೆ 1802 ಬಂತು. ಕೆಳಗೆ 100ನ ಹಾಗೆ ಇಟ್ಕೊಂಡ್ರೆ ಇಲ್ಲಿ 1802/100. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ. ಇಲ್ಲಿ 2 ಬದಲಿ 0 ಬರಬೇಕು, ಯಾಕಂದರೆ 1802 ಇಲ್ಲಿ 0, ಇಲ್ಲಿ 1802/100. ಇದನ್ನು ಯಾವ ರೀತಿ ಸ್ಪ್ಲಿಟ್ ಮಾಡ್ಕೊಂಡಿದ್ದಾರೆ ಅಂದರೆ 1800/100 ಮತ್ತು 2/100 ಈ ರೀತಿ ಬರ್ಕೊಂಡಿದ್ದಾರೆ. ಓಕೆ. ಸೊ ಈಗ 1800/100 ಇಲ್ಲಿ 2 0 ಕ್ಯಾನ್ಸಲ್ ಆದರೆ 18 ಉಳಿತು. ಸೊ 18, 2/100ನ 2/100 ಇಷ್ಟೇ. ಈ ಥರ ಮಾಡಿದೆ. ಇವು 2 ರೀತಿ 100ನೇ ಒಂದು ಭಾಗಕ್ಕೆ ಪರಿವರ್ತನೆ ಮಾಡಿರಿ ಅಂದರೆ ಈ ರೀತಿ ಮಾಡಬೇಕು. ಒಂದು ಇಲ್ಲಿ 10ನೇ ಒಂದನ್ನು ಕೂಡ 100ಕ್ಕೆ ಕನ್ವರ್ಟ್ ಮಾಡಬೇಕು, ಇದು ಒಂದು ರೀತಿ. ಇಲ್ಲ ಪೂರ್ಣ ಸಂಖ್ಯೆಗಳನ್ನು ಕೂಡ ನಾವೇನು ಮಾಡಿಕೊಂಡು ಈ ರೀತಿಯಾಗಿ ಕನ್ವರ್ಟ್ ಮಾಡಿಕೊಂಡು ಬರ್ಕೋಬೋದು. ಓಕೆನಾ. ಸೊ ಈಗ ಇವುಗಳ ವ್ಯತ್ಯಾಸವೇನು? 25 10ನೇ 9 ಮೈನಸ್ 6 10ನೇ 4 ಮತ್ತು 100 100ನೇ 7 ಅಂತ ಬರ್ತದೆ. ಇದನ್ನು ಒಂದು ಕ್ರಮದಲ್ಲಿ ತೋರಿಸಿದ್ದಾರೆ. ಇದಕ್ಕಿಂತ ಮುಂಚೆ ಇಲ್ಲೊಂದು ಮಿಸ್ಟೇಕ್ ಏನಾಗಿದೆ ಅಂದರೆ ಈ 7/100ನ ಇಲ್ಲಿ ಬರ್ಕೊಂಡಿಲ್ಲ ಅವರು, ಇಲ್ಲಿ ಮಿಸ್ಟೇಕ್ ಆಗಿದೆ. ಓಕೆ. ಈಗ ಇದನ್ನ 9/10ನ್ನು ಸ್ಪ್ಲಿಟ್ ಮಾಡಿಕೊಂಡು ಬರೆದಿದ್ದಾರೆ. ಯಾಕಂದ್ರೆ ಇಲ್ಲಿ ಒಂದು ಸೈಡು 100ನೇ ಒಂದು ಭಾಗ ಐತಿ, ಆದರೆ ಇಲ್ಲಿ ಬರೀ 10ನೇ ಒಂದು ಭಾಗನ ಮಾತ್ರ ಕೊಟ್ಟಿದ್ದಾರೆ. ಸೊ ಇದನ್ನ 100ನೇ ಒಂದು ಭಾಗಕ್ಕೆ ಪರಿವರ್ತನೆ ಮಾಡ್ಕೋಬೇಕು. ಇದನ್ನು ಯಾವ ರೀತಿ ಮಾಡ್ಕೋಬೇಕಂದ್ರೆ ಇದು 9/10 ಐತಿ, ಇದನ್ನು 100ನೇ ಒಂದು ಭಾಗಕ್ಕೆ ಮಾಡ್ಕೋಬೇಕಂದ್ರೆ ಕೆಳಗೆ 1 0 ಮೇಲೆ 1 0 ಹಚ್ಚಬೇಕು. ಓಕೆನಾ. ಸೊ ಈಗ ನೆಕ್ಸ್ಟ್ ಇದನ್ನ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಇದನ್ನು ಯಾವ ರೀತಿ ಬರ್ಕೋಬಹುದು? 80/100 ಪ್ಲಸ್ 10/100. ಓಕೆ. ಸೊ ಇದು 0 ಕ್ಯಾನ್ಸಲ್ ಆದರೆ 8/10. ಸೊ ಅದನ್ನು ಇಲ್ಲಿ ಬರ್ಕೊಂಡಾರೆ. 25 ನೆಕ್ಸ್ಟ್ 8/10 ಬಂತು. ನೆಕ್ಸ್ಟ್ 10/100 ಈ ಥರ ಬರ್ಕೊಂಡ್ರು. ಆಮೇಲೆ ಕೆಳಗಿನಲ್ಲಿರುವಂತಹ ಸಂಖ್ಯೆ ಇದೇನೈತಲ್ಲ ಇದು ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಹಚ್ಕೊಂಡು, ಯಾಕಂದರೆ ಇದರಲ್ಲಿ 10ನೇ ಒಂದು ಭಾಗನೂ ಐತಿ 100ನೇ ಒಂದು ಭಾಗನೂ ಐತಿ. ಈಗ 25 ಇದು ಸೇಮ್ ಇಲ್ಲೇ ಐತಾ, ಹಿಂಗೆ ಈ ಥರ ಬರ್ಕೊಂಡ್ರು. ಈಗ 25ರಲ್ಲಿ 6 ಕಳೆದ್ರೆ 19, 8ರಲ್ಲಿ 4 ಹೋದರೆ 4, 10ರಲ್ಲಿ 7 ಹೋದರೆ 3 ಇಷ್ಟು ಬರ್ಕೊಂಡ್ರು. ಸೊ ಇದು ಆನ್ಸರ್ ಇಷ್ಟಾಗುತ್ತೆ. ಇಲ್ಲಿ ಏನು ಮಾಡಿದ್ರಂದ್ರೆ 10ನೇ ಒಂದು ಭಾಗನೂ ಇದೆ 100ನೇ ಒಂದು ಭಾಗನೂ ಮಾಡಿಕೊಂಡು ಅದರಲ್ಲೇ ಮೈನಸ್ ಮಾಡಿದರು. ಈಗ ನೆಕ್ಸ್ಟ್ ಏನು ಕೇಳಿದರೆ ಇದನ್ನು 100ನೇ ಒಂದು ಭಾಗಕ್ಕೆ ಪರಿಹರಿಸಿ ಅಂತ ಕೇಳ್ತಿದ್ದಾರೆ. ಇದನ್ನು 2 ರೀತಿಯಲ್ಲಿ ನಾವು ಮಾಡ್ಬೋದು. ಯಾವ ರೀತಿ ಅಂತಂದರೆ ಇಲ್ಲಿ ಆಲ್ರೆಡಿ ಅವ್ರು ತೋರಿಸಿದ್ದಾರೆ. ಒಂದು ಈ ಥರ ಪೂರ್ತಿ ಹೋಲ್ ನಂಬರ್ ಪೂರ್ಣ ಸಂಖ್ಯೆಯನ್ನು 10ನೇ ಒಂದು ಭಾಗನ 100ನೇ ಒಂದು ಭಾಗನ ಎಲ್ಲನೂ 100ನೇ ಒಂದು ಭಾಗಕ್ಕೆ ಪರಿವರ್ತನೆ ಮಾಡ್ಬೋದು. ಇನ್ನೊಂದು ಯಾವ ರೀತಿ ಮಾಡ್ಬೋದು? ಪೂರ್ಣ ಸಂಖ್ಯೆಗಳನ್ನು ಕೂಡಿಸ್ಕೊಂಡು 10ನೇ ಒಂದು ಭಾಗನ ಮಾತ್ರ 100ನೇ ಒಂದು ಭಾಗಕ್ಕೆ ಪರಿವರ್ತನೆ ಮಾಡ್ಕೋಬೋದು. ಇದರಲ್ಲಿ 2ರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಮಾಡ್ಕೋಬೋದು. ಈಗ ಇಲ್ಲಿ ನೋಡೋಣ, ಇಲ್ಲಿ ಏನಾಗ್ತೈತಿ ಅಂದರೆ 25ನ ಓಕೆ ಇಲ್ಲಿಗ ಏನು ಮಾಡ್ಕೊತೀನಿ 25 ಈ ಥರ ಬರ್ಕೊಂಡು ಈಗ 10ನೇ 9ನ್ನು 100ಕ್ಕೆ ಮಾಡ್ಕೋಬೇಕು ಅಂತಂದರೆ ಕೆಳಗೆ 100 1 0 ಹಚ್ಚಿ ಮೇಲೆ 1 0 ಹಚ್ಚಬೇಕು. ನೆಕ್ಸ್ಟ್ ಮೈನಸ್ ಇಲ್ಲಿ 6 ಬರೆದು ಈಗ 4/10ನ್ನು 100ಕ್ಕೆ ಪರಿವರ್ತನೆ ಮಾಡ್ಬೇಕಂದ್ರೆ 0 ಮತ್ತು ಮೇಲೊಂದು 0. ನೆಕ್ಸ್ಟ್ ಇಲ್ಲಿ 7/100 ಹೇಗಿದೆ ಹಾಗೆ ಬರ್ಕೋಬೇಕು. ಅದಾದಮೇಲೆ ಇಲ್ಲಿ ಯಾವ ರೀತಿ ಬರುತ್ತೆ? ಇಲ್ಲಿ ಮತ್ತೊಂದು ಸಲ ಬರ್ಕೊತೀನಿ 25 90/100 ಮೈನಸ್ 6 40 ಪ್ಲಸ್ 7 ಅಂತಂದ್ರೆ ಇದನ್ನು ಪ್ಲಸ್ ಅಂತ ಬರ್ಕೋಬೋದು. 40 ಪ್ಲಸ್ 7 ಅಂದರೆ 47/100. ಓಕೆನಾ. ಸೊ ಈಗ ಪೂರ್ಣ ಸಂಖ್ಯೆಗಳನ್ನು ಒಂದು ಸೈಡ್ ಬರ್ಕೊಂಡ್ರೆ ಏನಾಗ್ತತಿ
25 - 6 ಅಂತ ಒಂದು ಸೈಡ್ ಬರೆದು ಅದಾದಮೇಲೆ 90/100 - 47/100 ಆಯಿತು. ಓಕೆ, ಸೊ ಇದು 25ರಲ್ಲಿ 6 ಕಳೆದ್ರೆ ಎಷ್ಟು ಬಂತು? 19. ಮತ್ತು ಇಲ್ಲಿ ಪ್ಲಸ್ ಅಥವಾ ನಡೀತೈತೆ ಬರ್ಕೊಂಡ್ರು. 90ಯಲ್ಲಿ 47 ಹೋದರೆ ನಮಗೆ ಎಷ್ಟು ಬರುತ್ತೆ? 10ರಲ್ಲಿ ಇದನ್ನು ಕೈಲಿ ಕೊಟ್ಕೊಂಡು ನೀವು ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ 43/100 ಅಂತ ಬಂತು. ಈಗ 43/100 ಅಂತ ಇರೋದನ್ನು 19 ಪ್ಲಸ್ 40/100 ಮತ್ತು ಪ್ಲಸ್ 3/100 ಅಂತ ಬರಿಬೋದಾ? ಓಕೆ, ಈಗ ಇದು 19 ಪ್ಲಸ್ 0 ಕ್ಯಾನ್ಸಲ್ ಆದರೆ 4/10 ಪ್ಲಸ್ 3/100. ಓಕೆ, ಸೊ ಈಗ ನೋಡಿ ಇಲ್ಲಿ ಆನ್ಸರ್ ಎಷ್ಟು ಬಂದೈತಿ ನಮ್ಮದು 19 ಮತ್ತು 4/10 ಮತ್ತು 3/10. ಹೌದಾ? ಸೊ ಇಲ್ಲೂ ಕೂಡ ಏನು ಬಂತು? ಸೇಮ್ ಆನ್ಸರ್ ಬಂತು. ಈಗ ಇದನ್ನು ಏನು ಮಾಡಿದ್ವಿ ಅಂದರೆ 100ನೇ ಒಂದಕ್ಕೆ ಪರಿವರ್ತನೆ ಮಾಡ್ಕೊಂಡ್ವಿ. ಸೊ ಇದಕ್ಕೆ ಆನ್ಸರ್ ಇದನ್ನು ಬರ್ಕೊಡ್ರಿ. ಫಸ್ಟ್ ಈ ಥರ ಬರೆದು 100ನೇ ಒಂದಕ್ಕೆ ಪರಿವರ್ತನೆ ಮಾಡಿ ಅದಾದಮೇಲೆ ಮೈನಸ್ ಮಾಡ್ತಾ ಹೋಗ್ರಿ. ಓಕೆ, ಸ್ಟೆಪ್ ಬೈ ಸ್ಟೆಪ್. ಸೊ ಇದಿಷ್ಟು ಇವತ್ತಿನ ಟಾಪಿಕ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟಾಪಿಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.